ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಮ್ಯಾಕ್ರಮ್ ಥ್ರೆಡ್ನ ಉಪಯೋಗಿಸ್ಕೊಂಡು ತೋರಣದ ಪಟ್ಟಿನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಿಗೆಲ್ಲ ಮ್ಯಾಕ್ರಮ್ ವರ್ಕ್ ಅಂದ್ರೆ ಇಷ್ಟ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ತೋರಣಕ್ಕೆ ನಾವು ಪಟ್ಟಿ ಹಾಕ್ಬೇಕಾದ್ರೆ ಈ ರೀತಿ ಪಟ್ಟಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಆಗು ಇರುತ್ತೆ, ಮತ್ತೆ ಗ್ರ್ಯಾಂಡ್ ಆಗು ಲುಕ್ ಕೊಡುತ್ತೆ. ನಾವು ತೋರಣಕ್ಕೆ 2 ಕಲರ್ ಯೂಸ್ ಮಾಡ್ಬೇಕಾದ್ರೆ ನಾವು ಪಟ್ಟಿಗೂ 2 ಕಲರ್ನ ಯೂಸ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ತೋರಣ ಒಂದೇ ಕಲರ್ ಹಾಕೋತೀನಿ ಅಂತ ಅನ್ನೋರು ಒಂದೇ ಕಲರ್ ಅಲ್ಲಿ ಬೇಕಾದ್ರೆ ಈ ಪಟ್ಟಿನ ಹಾಕೋಬಹುದು. ಸೊ ಇಲ್ಲೇನು ನಾನು ಬ್ಲಾಕ್ ಬ್ಲೂ ಕಲರ್ ತಗೊಂಡಿದ್ದೀನಿ, ಅದನ್ನ ನೀವು ಲೈಟ್ ಬ್ಲೂ ಕಲರ್ ಅಂದ್ರೆ ನೀವು ಯಾವ ಕಲರ್ ಯೂಸ್ ಮಾಡ್ತೀರೋ ಒಂದೇ ಕಲರ್ ಅಲ್ಲಿ ತಗೊಂಡು ಹಾಕೋಬಹುದು. ಸೊ ನಾನಿಲ್ಲಿ 2 ಕಲರ್ ಯೂಸ್ ಮಾಡ್ತಾ ಇರೋದ್ರಿಂದ 2 ಕಲರ್ ಅಲ್ಲಿ ಪಟ್ಟಿನ ಹಾಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ನಾನು ರಿಂಗ್ ಬಳಸಿಲ್ಲ, ನೀವು ಬೇಕಾದ್ರೆ ರಿಂಗ್ ಹಾಕೋಬಹುದು. ನಾನಿಲ್ಲಿ ಮ್ಯಾಕ್ರಮ್ ವೈರ್ನ ಕೊಟ್ಟಿದ್ದೀನಿ. ಸೊ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಗೆ ಎಷ್ಟು ಲೂಸು ಎಷ್ಟು ಟೈಟ್ ಬೇಕೋ ಇದರಲ್ಲಿ ನಾವು ಮಾಡ್ಕೋಬಹುದು. ಹಾಗಾಗಿ ನಾನು ಈ ತರ ಥ್ರೆಡ್ನ ಕೊಡ್ತೀನಿ. ಸೊ ನೋಡಿ, ಇವಾಗ ನಮಗೆ ತುಂಬಾ ಚಿಕ್ಕದಾಯ್ತು ಅಂದ್ರೆ ನೋಡಿ, ಸ್ವಲ್ಪ ಇದನ್ನ ಈ ರೀತಿ ಬಿಟ್ರೆ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ತುಂಬಾ ದೊಡ್ಡದಾಯ್ತು ಅಂತ ಅಂದಾಗ ನಾವ್ ಈ ರೀತಿ ಟೈಟ್ ಆಗಿ ಹೇಳ್ಕೊಂಡ್ರೆ ಇದು ಹೊಸ್ಲಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ರೀತಿ ಮ್ಯಾಕ್ರಮ್ ವೈರ್ನ ಕೊಡ್ತೀನಿ. ನೀವು ಬೇಕಾದ್ರೆ ರಿಂಗ್ ಕೂಡ ಬಳಸ್ಕೋಬಹುದು, ನಾನು ಇಲ್ಲಿ ರಿಂಗ್ ಬಳಸಿಲ್ಲ. ಸೊ ತುಂಬಾ ಯುನಿಕ್ ಆಗಿ ಬಂದಿದೆ ಫ್ರೆಂಡ್ಸ್, ಡಿಸೈನ್ ಇದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ನೋಡೋದಾದ್ರೆ ನಾನು ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಮ್ಯಾಕ್ರಮ್ ವೈರ್ನ ತಗೊಂಡಿದ್ದೀನಿ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಲೈಟ್ ಬ್ಲೂ ಕಲರ್ ತಗೊಂಡಿದ್ದೀನಿ. ಈ 2 ಕಾಂಬಿನೇಷನ್ ಅಲ್ಲಿ ನಾನು ಇವತ್ತು ತೋರಣದ ಪಟ್ಟಿನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೈರ್ನ ಮೆಜರ್ ಮಾಡೋದಕ್ಕೆ ಟೇಪ್ ಬೇಕು, ಟೈಲರಿಂಗ್ ಟೇಪ್ ತಗೊಂಡಿದ್ದೀನಿ. ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಸೊ ವೈರ್ನ ಮೆಲ್ಟ್ ಮಾಡೋದಕ್ಕೆ ನಾನು ಲೈಟರ್ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಬ್ಲೂ ಕಲರ್ ಬೀಡ್ಸ್ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಬೀಡ್ಸ್ ನಾನಿಲ್ಲಿ ತಗೊಂಡಿದ್ದೀನಿ. ಶೈನಿಂಗ್ ಬೀಡ್ಸ್ ಇದು. ಇದೇ ತರ ಬೀಡ್ಸ್ ತಗೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೋಡಿ, ಹೋಲು ಇಷ್ಟು ದೊಡ್ಡದಾಗಿರ್ಬೇಕು. ಮಾರ್ಕೆಟಲ್ಲಿ ತುಂಬಾ ಡಿಸೈನ್ಸ್ ಬೀಡ್ಸ್ ಅವೈಲೇಬಲ್ ಇದೆ, ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಬಟ್ 2 ಮ್ಯಾಕ್ರಮ್ ವೈರ್ ತೂರುವಷ್ಟು ಹೋಲ್ ಇರಬೇಕು, ಅದನ್ನ ನೋಡ್ಬಿಟ್ಟು ನೀವು ತಗೋಬೇಕಾಗುತ್ತೆ. ಸೊ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿದೆ ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಜರ್ಮೆಂಟ್ ಅಲ್ಲಿ ಕಟ್ ಮಾಡ್ಕೋಬೇಕು, ಯಾವ ಕಲರ್ ಅಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಸೊ ಇನ್ನು ವೈರ್ದು ಮೆಜರ್ಮೆಂಟ್ ನೋಡೋದಾದ್ರೆ ನೋಡಿ, ಡಾರ್ಕ್ ಬ್ಲೂ ಕಲರ್ ತಗೊಂಡಿದ್ದೀನಿ. ಫಸ್ಟ್ ನಾನು ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ನೋಡಿ ಹೀಗೆ ಫುಲ್ಲು ಟೇಪ್ ತಗೊಳ್ತೀನಿ ನಾನು. ನೋಡಿ, ಒಂದು ಫುಲ್ಲು ಟೇಪ್ ತಗೊಂಡಲ್ಲ, ಇದೇ ರೀತಿ 4 ಫುಲ್ಲು ಟೇಪ್ ತಗೊಳ್ಬೇಕು. 2 3 4. ನೋಡಿ, 4 ಫುಲ್ಲು ಟೇಪ್ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇದೇನು 4 ಟೇಪ್ ಅಳತೆಯಲ್ಲಿ ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಪೀಸ್ ವೈರ್ನ ಇಟ್ಕೊಂಡು ಇನ್ನು 3 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಆಗಿ 4 ಪೀಸ್ ವೈರ್ ಬೇಕು. ಸೊ ಇನ್ನು 3 ಪೀಸ್ ವೈರ್ ಬೇಕಾಗುತ್ತೆ. ನಾನು ಇನ್ನೂ 3 ಪೀಸ್ ವೈರ್ನ ಕಟ್ ಮಾಡ್ಕೋತೀನಿ, ಕಟ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಡಾರ್ಕ್ ಬ್ಲೂ ಕಲರ್ ಅಲ್ಲಿ 4 ಪೀಸ್ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಲೈಟ್ ಬ್ಲೂ ಕಲರ್ ಯಾವ ಅಳತೆಯಲ್ಲಿ ಕಟ್ ಮಾಡ್ಕೋಬೇಕು ನೋಡೋಣ. ನೋಡಿ, ಲೈಟ್ ಬ್ಲೂ ಕಲರ್ ವೈರ್ನ ನೋಡಿ ಇದೇ ರೀತಿ ಒಂದು ಫುಲ್ ಟೇಪ್ ತಗೊಂಡಿದ್ದೀನಲ್ವಾ, ಇದೇ ರೀತಿ 6 ಫುಲ್ ಟೇಪ್ ತಗೋಬೇಕಾಗತ್ತೆ. 2 3 4 5 6. ನೋಡಿ, 6 ಫುಲ್ ಟೇಪ್ ಅಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಈ ವೈರ್ನ 6 ಫುಲ್ ಟೇಪ್ ಅಲ್ಲಿ ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ವಾ, ಇದೇ ಪೀಸ್ ಅಳತೆ ಇಟ್ಕೊಂಡು ಇನ್ನು 3 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಟೋಟಲ್ ಆಗಿ 4 ಪೀಸ್ ವೈರ್ ಬೇಕು. ಇವಾಗ ಇದನ್ನು ನಾನು ಕಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ 2 ಕಲರ್ ಪೀಸ್ ವೈರನ್ನು ನಾನು 4 ಪೀಸ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ.
ಸೊ ಬ್ಲೂ ಕಲರ್ ಬಂದು ನಾನು ಸೆಂಟ್ರಲ್ಲಿ ಹಾಕೊಳ್ತಾ ಇದ್ದೀನಿ, ಡಾರ್ಕ್ ಬ್ಲೂ ಕಲರ್ ಬಂದು ನಾನು ಔಟ್ ಸೈಡ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಸೆಂಟ್ರಲ್ ಯಾವ ಕಲರ್ ಹಾಕೊಳ್ತೀರಾ ನೀವು, ನಾನು ಇಲ್ಲಿ ಬ್ಲೂ ಹಾಕೋತಾ ಇದ್ದೀನಿ, ನೀವು ಯಾವ ಕಲರ್ ಹಾಕೋತೀರಾ ಅದನ್ನ 6 ಫುಲ್ ಟೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು ಅಂತ. ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಯಾವ ಪೀಸ್ ಹಾಕೊಳ್ತೀರಾ ಅದನ್ನ ನೀವು 4 ಫುಲ್ ಟೇಪ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ನಾನು 2 ಕಲರ್ ವೈರ್ ಅನ್ನು ಕಟ್ ಮಾಡ್ಕೊಂಡಿದ್ದೀನಿ. ಡಾರ್ಕ್ ಬ್ಲೂ ಕಲರ್ ಅಲ್ಲಿ 4 ಪೀಸ್ ವೈರ್ ಕಟ್ ಮಾಡ್ಕೊಂಡಿದ್ದೀನಿ, 4 ಫುಲ್ ಟೇಪ್ ತಗೊಂಡು. ಸೊ ಇವಾಗ ಇದನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ, ನಾನು ಫಸ್ಟ್ ಇಲ್ಲಿ ಒಂದಿಷ್ಟು ಉದ್ದ ವೈರ್ನ ತಗೊಂಡಿದ್ದೀನಿ. ಸೊ ನಾನು ಇಲ್ಲಿ ರಿಂಗ್ ಬಳಸ್ತಾ ಇಲ್ಲ, ನಾನು ವೈರ್ನೇ ಬಳಸ್ಕೊತಾ ಇದ್ದೀನಿ. ಹಾಗಾಗಿ ಒಂದಿಷ್ಟು ಉದ್ದ ವೈರ್ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ತಗೋಬಹುದು. ನೋಡಿ, 2 ತುದಿ ಸಮವಾಗಿ ಇಟ್ಕೊಂಡು ಒಂದು ಗಂಟು ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಈ ಸೈಡಲ್ಲಿ ಕೂಡ ಚಿಕ್ಕದಾಗಿ ಒಂದು ನಾಟ್ ಹಾಕೊಳ್ತೀನಿ. ನೋಡಿ, ನಾನು ಇಲ್ಲಿ ರಿಂಗ್ ತಗೊಂಡಿಲ್ಲ. ಇಲ್ಲೇನು ನಾನು ಈ ನಾಟ್ ಹಾಕೊಂಡು ಈ ಲೂಪ್ನ ರೆಡಿ ಮಾಡ್ಕೊಂಡಿದ್ದೀನಲ್ವಾ, ಇದನ್ನ ನಾವು ಬಾಕ್ಲಿಗೆ ಮಳೆಗೆ ಸಿಕ್ಸೋದಕ್ಕೆ ಅಂತ ನಾನು ಮಾಡ್ಕೊಂಡಿದ್ದೀನಿ. ಸೊ ತೋರಣ ಎಲ್ಲ ಆದ್ಮೇಲೆ ನಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ನೋಡ್ಕೊಂಡು ಈ ವೈರ್ನ, ಎಕ್ಸ್ಟ್ರಾ ಇರೋ ವೈರ್ನ ನಾನು ಕಟ್ ಮಾಡ್ಕೊಳ್ತೀನಿ. ಕೆಳಭಾಗದಲ್ಲಿ ಇದೇ ರೀತಿ ನಾಟ್ ಹಾಕೊಂಡು ಇಲ್ಲಿಗೆ ನಾವು ಮಣಿ ಹಾಕೋಬೇಕಾಗುತ್ತೆ. ಇಲ್ಲಿಗೆ ನಾವು ಮಣಿ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ಲೆಂತ್ ನೋಡ್ಕೊಂಡು ನಾನು ಕಟ್ ಮಾಡ್ಕೋತೀನಿ. ಪಟ್ಟಿ ಪೂರ್ತಿ ಆದ್ಮೇಲೆ ಲೆಂತ್ ನೋಡ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ನೋಡಿ, ಇದನ್ನ ಹೀಗೆ ಇಟ್ಕೊಳ್ತೀನಿ. ಹೀಗೆ ಇಟ್ಕೊಂಡು ಫಸ್ಟ್ ಡಾರ್ಕ್ ಬ್ಲೂ ಕಲರ್ ಅಲ್ಲಿ 1 ಪೀಸ್ ವೈರ್ನ ತಗೊಳ್ತಾ ಇದ್ದೀನಿ. ತಗೊಂಡು 2 ತುದಿನೂ ಸಮವಾಗಿ ಇಟ್ಕೋಬೇಕು. ನೋಡಿ, ಹೀಗೆ 2 ತುದಿ ಸಮವಾಗಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು, ನೋಡಿ ಈ ವೈರ್ ತಗೊಂಡಿದೀವಲ್ವಾ, ಮೇಲ್ಭಾಗದಿಂದ ನೋಡಿ ಹೀಗೆ ಈಗ ಬರುತ್ತಲ್ವಾ, ಇದ್ರ ಒಳಭಾಗದಿಂದ ಈ 2 ವೈರ್ನು ಎಳ್ಕೋಬೇಕು. ಇದು ನಾವು 4 ಫುಲ್ ಟೇಪ್ 6 ಫುಲ್ ಟೇಪ್ ತಗೊಂಡಿರೋದ್ರಿಂದ ತುಂಬಾ ಲೆಂತ್ ಅಲ್ಲಿ ಇರುತ್ತೆ. ಒಂದು ಅರ್ಧ ಪಟ್ಟಿ ಆಗೋವರೆಗೂ ನೀವು ವೈರ್ ತುಂಬಾ ಎಳ್ಕೋಬೇಕಾಗುತ್ತೆ. ಸೊ ಇವಾಗ ಈ ವೈರ್ ಸಮವಾಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ಇಷ್ಟು ಡಿಫ್ರೆನ್ಸ್ ಅಲ್ಲಿ ಇದೆ. ಸ್ವಲ್ಪ ಡಿಫ್ರೆನ್ಸ್ ಬಂದ್ರೆ ಪರವಾಗಿಲ್ಲ, ತುಂಬಾ ಡಿಫ್ರೆನ್ಸ್ ಬರಬಾರ್ದು. ತುಂಬಾ ಡಿಫ್ರೆನ್ಸ್ ಬಂದಾಗ ಏನಾಗುತ್ತೆ, ಫಿನಿಶಿಂಗ್ ಆಗ್ಬೇಕಾದ್ರೆ ನಿಮ್ಗೆ ವೈರು ಸಾಲ್ದ ಬರುತ್ತೆ. ಹಾಗಾಗಿ ತುಂಬಾ ಡಿಫ್ರೆನ್ಸ್ ಅಲ್ಲಿ ಬರಬಾರ್ದು. ನೋಡಿ, ಹೀಗೆ ಈಗ ಮತ್ತೆ ಇನ್ನೊಂದು ಡಾರ್ಕ್ ಬ್ಲೂ ಕಲರ್ ವೈರ್ನ ತಗೊಂಡು 2 ತುದಿ ಸಮವಾಗಿ ಇಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇಲ್ಲಿ ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಈಗ ಈ ವೈರ್ ಸಮವಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಪ್ರತಿಯೊಂದು ವೈರು ಅಷ್ಟೇ ನಾವು ಜಾಯಿನ್ ಮಾಡಿದ್ಮೇಲೆ ವೈರ್ ಸಮವಾಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಡಿಫ್ರೆನ್ಸ್ ಬಂದ್ರೆ ಪರವಾಗಿಲ್ಲ, ತುಂಬಾ ಡಿಫ್ರೆನ್ಸ್ ಬರಬಾರ್ದು. ನೋಡಿ, ಇವಾಗ ನಾನು ಇದನ್ನ ಯಾವ ರೀತಿ ಜಾಯಿನ್ ಮಾಡಿದೆ ಇದೇ ರೀತಿ ಎಲ್ಲಾ ವೈರ್ಗಳನ್ನ ಜಾಯಿನ್ ಮಾಡ್ಕೋಬೇಕು. ಫಸ್ಟ್ 2 ಡಾರ್ಕ್ ಬ್ಲೂ ಕಲರು, ಆಮೇಲೆ ಸೆಂಟ್ರಲ್ಲಿ 4 ಲೈಟ್ ಬ್ಲೂ ಕಲರು, ಮತ್ತೆ ಲಾಸ್ಟ್ ಅಲ್ಲಿ 2 ಡಾರ್ಕ್ ಬ್ಲೂ ಕಲರ್ ವೈರ್ ಬರಬೇಕು. ಇದೇ ರೀತಿ ನಾವು ಹಾಕೋಬೇಕು. ಇವಾಗ ಇದೇ ರೀತಿ ನಾನು ಈ ವೈರ್ಗಳನ್ನೆಲ್ಲ ಜಾಯಿನ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನು ವೈರ್ಗಳನ್ನೆಲ್ಲ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನೋಡಿ, ಎಡಭಾಗದಲ್ಲಿರೋ 4 ವೈರ್ನ ತಗೊಳ್ಳೋಣ. ಈ 4 ವೈರ್ನ ತಗೊಂಡು ನಾನು ನಾರ್ಮಲ್ ಆಗಿ ಒಂದು ನಾಟ್ ಹಾಕೊಳ್ತೀನಿ. ಸೊ ಮ್ಯಾಕ್ರಮ್ ಬೇಸಿಕ್ ನೋಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ನೋಟ್ಸ್ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೋಬಹುದು. ನೋಡಿ, ಹೀಗೆ ಇವಾಗ ಅದ್ರ ಪಕ್ಕದಲ್ಲಿ ಇದೆಯಲ್ವಾ, ಈ 4 ವೈರ್ನ ತಗೊಳ್ಳೋಣ. ನೋಡಿ, ಈ 4 ವೈರ್ ತಗೊಂಡು ಫಸ್ಟ್ ನೋಡಿ ಹೀಗೆ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ಮಧ್ಯದಲ್ಲಿರೋ 2 ವೈರ್ ಮೇಲ್ಭಾಗದಿಂದ ನೋಡಿ ಹೀಗೆ ಇಟ್ಕೋಬೇಕು. ಬಲಭಾಗದಲ್ಲಿರೋ ವೈರ್ನ ಈ ವೈರ್ ಮೇಲ್ಭಾಗದಿಂದ ಈ 2 ವೈರ್ ಕೆಳಭಾಗದಿಂದ ಇದ್ರ ಒಳಭಾಗದಿಂದ ಈ ವೈರ್ನ ಎಳ್ಕೋಬೇಕು. ನೋಡಿ, ಹೀಗೆ ಇವಾಗ ಇದನ್ನ ಟೈಟ್ ಮಾಡ್ಕೋಬೇಕು. ಫಸ್ಟ್ ಎಡಭಾಗದಲ್ಲಿರೋ ವೈರ್ನ ತಗೊಂಡಿಲ್ವಾ, ಇವಾಗ ಬಲಭಾಗದಲ್ಲಿರೋ ವೈರ್ನ ಈ 2 ವೈರ್ ಮೇಲ್ಭಾಗದಲ್ಲಿ ಇಟ್ಕೊಂಡು ಎಡಭಾಗದಲ್ಲಿರೋ ವೈರ್ನ ನೋಡಿ ಇದ್ರ ಮೇಲ್ಭಾಗದಿಂದ ಇದ್ರ ಕೆಳಭಾಗದಿಂದ ಇದ್ರ ಒಳಭಾಗದಿಂದ ಎಳ್ಕೋಬೇಕು.
ನಾನು ಆಗಲೇ ಹೇಳ್ದಂಗೆ ವೈರ್ ತುಂಬ ಉದ್ದ ಇರುತ್ತೆ, ಒಂದು ಅರ್ಧ ಹಾಕೋವರೆಗೂ ನಿಮಗೆ ವೈರ್ ತುಂಬ ಎಳ್ಕೋಬೇಕಾಗುತ್ತೆ, ಆಮೇಲೆ ನಿಮಗೆ ನಾರ್ಮಲಾಗಿ ಸರಿ ಹೋಗುತ್ತೆ ನೋಡಿ. ಹೀಗೆ ಇವಾಗ ಇದನ್ನ ಟೈಟ್ ಮಾಡ್ಕೋಬೇಕು. ಇದು ಒಂದು ನಾಟ್, ನಾರ್ಮಲ್ ನಾಟು ಒಂದು ನಾಟು. ಇದೇ ಥರ ಈಗ ನಾವೇನು ವೈರ್ ಜಾಯಿನ್ ಮಾಡ್ಕೊಂಡಿದ್ದೀವಿ ಎಲ್ಲ ವೈರ್ನು ಹಾಕ್ಕೋಬೇಕು. ಸೊ ಟೋಟಲ್ ಆಗಿ ನಮಗೆ 4 ನಾಟ್ ಬರುತ್ತೆ. ನೋಡಿ ಹೀಗೆ. ಇದೊಂದು ನಾಟ್ ಹಾಕೊಂಡ್ರೆ ನಮಗೆ ಕಂಪ್ಲೀಟ್ ಆಗುತ್ತೆ. ನೋಡಿ ಹೀಗೆ. ಇವಾಗ ನಮಗೆ 4 ನಾಟ್ ಬಂದಿದೆ. ಸೊ ಇವಾಗ ನೋಡಿ, ಈ ಕಡೆ 2, ಈ ಕಡೆ ಈ ಡಾರ್ಕ್ ಬ್ಲೂ ಕಲರ್ ವೈರ್ ಏನಿದೆ ಇದನ್ನ ಬಿಟ್ಟು ಈ ಲೈಟ್ ಬ್ಲೂ ಕಲರ್ ವೈರ್ ಏನಿದೆ ನೋಡಿ, ಇದೇ 4 ಈ ನಾಟ್ ಬಂದಿದೆ ಅಲ್ವಾ, ಇದೇ 4 ವೈರ್ನ ತಗೊಂಡು ಇನ್ನೊಂದು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇದೇ ರೀತಿ ಈ ಕಡೆ ಕೂಡ ಹಾಕೋಬೇಕು. ನೋಡಿ ಹೀಗೆ. ಈ ಕಡೆ ಒಂದು ನಾಟು, ಈ ಕಡೆ ಒಂದು ನಾಟು, ಇಲ್ಲಿ 2 ನಾಟ್ ಹಾಕೊಂಡಿದೀವಿ ನೋಡಿ. ಇದಾದ್ಮೇಲೆ ಈ 4 ವೈರ್ನ ತಗೊಂಡು ನೋಡಿ, ಇಲ್ಲಿ ನಾನು ಉಲ್ಟಾ ನಾಟ್ನ ಹಾಕೊಳ್ತಾ ಇದ್ದೀನಿ. ಫಸ್ಟ್ ನೋಡಿ, ಇಲ್ಲಿ ತಗೋಬೇಕಾದ್ರೆ ಎಡಭಾಗದಲ್ಲಿರೋ ಮೊದಲನೇ ವೈರ್ನ ತಗೊಳ್ತಾ ಇದ್ದೆ, ಇಲ್ಲಿ ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತಗೊಂಡು ನೋಡಿ ಹೀಗೆ ಸೇಮ್ ನಾಟು ಅದೇ ಉಲ್ಟಾ ಹಾಕೊಳ್ತಾ ಇದ್ದೀನಿ. ಈಗ ಎಡಭಾಗದಲ್ಲಿರೋ ವೈರ್ನ ತಗೋಬೇಕು. ಏನಕ್ಕೆ ಈ ರೀತಿ ಹಾಕೊಳ್ತಾ ಇದ್ದೀನಿ ಅಂತಲೂ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನಮಗೆ ಇದು ಬಂದಿದೆಯಲ್ವಾ, ಇದು ಈ ರೀತಿ ಬಂದಿದೆ. ಸೊ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಮೇಲ್ಭಾಗದಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಉಲ್ಟಾ ನಾಟ್ ಹಾಕೊಂಡಿದ್ದೀನಿ. ಈ ಲೈನಲ್ಲಿ ಹಾಕೋಬೇಕಾದ್ರೆ ಈ 2 ಕಲರ್ನ ಮಿಕ್ಸ್ ಮಾಡಿ ಈ ಲೈನಲ್ಲಿ ಹಾಕೋಬೇಕಾದ್ರೆ ಮಾತ್ರ ನಾವು ಉಲ್ಟಾ ನಾಟ್ ಹಾಕೋಬೇಕು. ಇನ್ನು ಮಿಕ್ಕಿದ ಎಲ್ಲ ಕಡೆನೂ ನಾವು ಸೀದಾ ನಾಟೆ ಹಾಕೋಬೇಕಾಗುತ್ತೆ. ಇವಾಗ ನೋಡಿ, ಈ 4 ವೈರ್ನ ತಗೋತೀನಿ, ಇಲ್ಲಿ 2, ಈ 2, ಇಲ್ಲಿ ನಾನು ಸೀದಾ ನಾಟ್ ಹಾಕೊಳ್ತೀನಿ. ಇಲ್ಲಿ ಉಲ್ಟಾ ನಾಟ್ ಹಾಕೊಳ್ಳೋದಿಲ್ಲ, ಸೀದಾ ನಾಟ್ ಹಾಕೊಳ್ತೀನಿ. ಇಲ್ಲ ನನಗೆ ಆ ತರ ಕಲರ್ ಬೇಡ, ನಾನು ಒಂದೇ ತರನೇ ಬರ್ಲಿ ಅನ್ನೋರು ನೀವು ನಾರ್ಮಲ್ ಆಗಿ ಒಂದೇ ತರ ನಾಟ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ನೋಡಿ. ಇವಾಗ ಗೊತ್ತಾಗತ್ತೆ, ಇಲ್ಲಿ ಸೇಮ್ ಒಂದೇ ತರ ಬಂದಿದೆ ನೋಡಿ. ಈ ಒಂದೇ ತರ ಬರೋದಕ್ಕೋಸ್ಕರ ಇಲ್ಲಿ ಉಲ್ಟಾ ನಾಟ್ ಹಾಕೊಳ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್ ಮೇಲೆ ಲೈಟ್ ಬ್ಲೂ ಕಲರ್ ಬರ್ಲಿ ಅನ್ನೋರು ನೀವು ಈ ತರ ಸೀದಾ ನಾಟ್ ಹಾಕೋಬಹುದು. ಇಲ್ಲಿ ಉಲ್ಟಾ ನಾಟ್ ಹಾಕೋಬೇಕಾಗುತ್ತೆ ನೋಡಿ, ಅವಾಗ ಈ ತರ ಬರುತ್ತೆ. ಸೊ ಇದು ಅಷ್ಟು ಹೈಲೈಟ್ ಆಗಿ ಕಾಣೋದಿಲ್ಲ, ಇದು ಹೈಲೈಟ್ ಆಗಿ ಕಾಣುತ್ತೆ. ಹಾಗಾಗಿ ನಾನು ಈ ತರ ಹಾಕೊಂಡಿದ್ದೀನಿ. ಇವಾಗ ನೋಡಿ, ಇದಾಯ್ತಲ್ವಾ. ಇದಾದ್ಮೇಲೆ ಈ ಕಡೆ ಇರೋ ವೈರು ಈ ಕಡೆಗೆ, ಈ ಕಡೆ ಇರೋ ವೈರು ಈ ಕಡೆಗೆ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಡಿವೈಡ್ ಮಾಡ್ಕೊಂಡು ನೋಡಿ, ಇಲ್ಲಿ ಈ 8 ವೈರಲ್ಲಿ ಬಲಭಾಗದಲ್ಲಿರೋ ಮೊದಲನೇ ವೈರ್ನ ನೋಡಿ ಹೀಗೆ ಕ್ರಾಸ್ ಆಗಿ ಇಟ್ಕೋಬೇಕು. ಇಟ್ಕೊಂಡು ನಾವಿಲ್ಲಿ ಪೈಪಿಂಗ್ನ ಕೊಡಬೇಕು ನೋಡಿ. ಈ ವೈರ್ ಇದೆಯಲ್ವಾ, ಮೊದಲನೇ ವೈರ್ನ ತಗೊಂಡು ಹೀಗೆ ಇದ್ರ ಒಳಭಾಗದಿಂದ ಎಳ್ಕೋಬೇಕು. ಎಳ್ಕೊಂಡು ಈಗ ಟೈಟಾಗಿ ನಾಟ್ ಹಾಕೋಬೇಕು. ಒಂದೊಂದು ವೈರ್ನ 2 ಸತಿ ನಾವು ಪೈಪಿಂಗ್ ಕೊಡ್ಬೇಕಾಗತ್ತೆ ನೋಡಿ ಹೀಗೆ. ಈಗ ಅದ್ರ ಪಕ್ಕದಲ್ಲಿರೋ ವೈರ್ನ ತಗೋಬೇಕು ಹೀಗೆ. ಮತ್ತೆ ನೋಡಿ ಹೀಗೆ ಇದೇ ರೀತಿ
ಎಡಭಾಗದಲ್ಲಿ ಇದೆಯಲ್ಲ ಈ ವೈರ್ಗಳು, ಈ ವೈರ್ಗಳೆಲ್ಲ ವೈರನ್ನು ನಾವು ಈ ರೀತಿ ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ ಈ ಡಾರ್ಕ್ ಬ್ಲೂ ಕಲರ್ ಹಾಕೋಬಾರ್ದು, ಲೈಟ್ ಬ್ಲೂ ಕಲರ್ ಅಲ್ಲಿ ಮಾತ್ರನೇ ನಾವು ಹಾಕೋಬೇಕಾಗುತ್ತೆ. ಇವಾಗ ನೋಡಿ ಈ ಕಡೆ ಇದಾಯ್ತಲ್ವಾ, ಇದಾದ್ಮೇಲೆ ಮತ್ತೆ ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತಗೊಂಡು ಈ ಎರಡು ವೈರನ್ನು ಅದೇ ರೀತಿ ನಾವು ಪೈಪಿಂಗ್ ಕೊಡಬೇಕು. ನೋಡಿ ಹೀಗೆ. ಮತ್ತೆ ಈ ವೈರ್ನ ತಗೊಂಡು ನಾವು ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ನಾವು ಯಾವ ರೀತಿ ಹಾಕೊಂಡ್ವಿ ಈ ಕಡೆ ಸೈಡ್ ಅಲ್ಲಿ ಅದೇ ರೀತಿ ಹಾಕೋಬೇಕು. ನೋಡಿ ಹೀಗೆ ಮೊದಲನೇ ವೈರ್ನ ತಗೋಬೇಕು, ಈ 3 ವೈರನ್ನು ನಾವು ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ ಈ ಕಡೆ ಸೈಡಲ್ಲಿ ನೋಡಿ ಈ ವೈರ್ ತಗೊಳ್ತೀವಾ, ಈ ವೈರ್ ತಗೊಂಡು ಹೀಗೆ ಇದ್ರೊಳಭಾಗದಿಂದ ಎಳ್ಕೋಬೇಕು. ನೋಡಿ ಹೀಗೆ. ಇದು ಅಷ್ಟೇ. ಈಗ ನೋಡಿ ಒಂದು ಲೈನ್ ಕಂಪ್ಲೀಟ್ ಆಯ್ತಲ್ವಾ. ಈಗ ಮತ್ತೆ ಮೇಲ್ಭಾಗದಲ್ಲಿರೋ ಮೊದಲನೇ ವೈರ್ನ ತಗೋಬೇಕು. ಈ ಮೊದಲನೇ ವೈರ್ನ ತಗೊಂಡು ಈ 2 ವೈರ್ನ ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿದೆಯಲ್ವಾ ಈ ಡಾರ್ಕ್ ಬ್ಲೂ ಕಲರ್ 4 ವೈರ್ನು ತಗೊಂಡು ಒಂದು ನಾಟ್ ಹಾಕೊಳ್ಳೋಣ. ನೋಡಿ ಹೀಗೆ. ಈಗ ನೋಡಿ ಈ 2 ವೈರು ತಗೊಂಡು ಇಲ್ಲೊಂದು ಉಲ್ಟಾ ನಾಟ್ ಹಾಕೊಳ್ತಾ ಇದ್ದೀನಿ. ಈ 2 ಕಲರ್ ಮಿಕ್ಸ್ ಮಾಡಿ ಹಾಕೊಳ್ತೀವಲ್ವಾ ಆ ನಾಟಿಗೆ ಮಾತ್ರ ನಾವು ಈ ಲೈನ್ ಪೂರ್ತಿಯಾಗಿ ನಾವು ಉಲ್ಟಾ ನಾಟ್ ಹಾಕೋಬೇಕಾಗುತ್ತೆ. ಇಲ್ಲ ನಮಗೆ ಸೀದಾನೆ ಹಾಕೊಳ್ತೀವಿ ನಾವು, ಒಂದೇ ತರನೇ ಬರಲಿ ಪರವಾಗಿಲ್ಲ ಅನ್ನೋಂಥವ್ರು ನೀವಂಗೂ ಹಾಕೋಬಹುದು. ಈಗ ಮತ್ತೆ ನೋಡಿ ಈ 4 ವೈರ್ನ ತಗೊಂಡು ನಾನು ನಾಟ್ ಹಾಕೊಳ್ತೀನಿ. ಹೀಗೆ. ಇವಾಗ ಈ ಕಡೆ ಸೈಡು ಇದೇ ರೀತಿ ಹಾಕೊಳ್ಳೋಣ. ನೋಡಿ ಈ 4 ವೈರ್ನ ತಗೊಂಡು ನಾಟ್ ಹಾಕೊಳ್ತೀನಿ. ನೋಡಿ ಹೀಗೆ. ಇವಾಗ
ಈ 2 ವೈರು ಮತ್ತು ಈ 2 ವೈರ್ನ ತೊಗೊಂಡು ನಾರ್ಮಲಾಗಿ ನಾಟ್ ಹಾಕ್ಕೊಳ್ತೀನಿ. ಮತ್ತೆ ನೋಡಿ ಈ 4 ವೈರ್ನ ತೊಗೊಂಡು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಇದಿಷ್ಟು ಆದಮೇಲೆ ಈ ಸೆಂಟ್ರಲ್ಲಿ ಇದೆ ನೋಡಿ ಈ 2 ವೈರ್ನ ತೊಗೊಂಡು ನೋಡಿ ಈ 2 ವೈರ್ನ ತೊಗೊಂಡು ಒಂದು ಮಣಿನ ಹಾಕ್ಕೊಳ್ತೀನಿ. ಮಣಿ ಹಾಕ್ಕೊಂಡು ಮತ್ತೆ ನೋಡಿ ಈ ವೈರ್ ಇದೆಯಲ್ವಾ, ಈ ವೈರಿಗೆ ನಾವು ಮತ್ತೆ ಇಲ್ಲಿ ಪೈಪಿಂಗ್ನ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇದನ್ನ ನಾಟ್ ಹಾಕೊಳ್ಬೇಕು. ನೋಡಿ ಹೀಗೆ. ಮತ್ತೆ ಕೆಳಭಾಗದಲ್ಲಿ ಇದೆಯಲ್ಲ ವೈರು, ಈ ನಾಟಲ್ಲಿ ಬಂದಿರುತ್ತಲ್ಲ ಈ ವೈರ್ನ ತಗೊಂಡು ನಾಟ್ ಹಾಕ್ಕೊಳ್ಬೇಕು. ನೋಡಿ ಹೀಗೆ. ಮತ್ತೆ ಈ ವೈರ್ನ ತಗೊಂಡು ನಾಟ್ ಹಾಕೋಬೇಕು. 2 ವೈರ್ ಮಾತ್ರನೇ ಬರುತ್ತೆ. 2 ವೈರ್ನ ತಗೊಂಡು ನಾವು ನಾಟ್ ಹಾಕೋಬೇಕಾಗುತ್ತೆ. ನೋಡಿ ಹೀಗೆ. ಮತ್ತೆ ನೋಡಿ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ, ಈ ಕಡೆ ಸೈಡಲ್ಲಿ ಅದೇ ರೀತಿ ಹಾಕ್ಕೋಬೇಕು. ಈ ನಾಟಲ್ಲಿ ಬಂದಿರೋ ಫಸ್ಟ್ ವೈರ್ನ ತಗೊಂಡು ಈ 2 ವೈರ್ನ ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ವೈರ್ನ ತಗೊಂಡು ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ. ಈಗ ಕೆಳಭಾಗದಲ್ಲಿರೋ ಇನ್ನೊಂದು ವೈರ್ನ ತಗೊಂಡು ಈ 2 ವೈರನ್ನು ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇದಾಯ್ತಲ್ವಾ, ಇದಾದ್ಮೇಲೆ ಈ 4 ವೈರ್ ಬಂದಿದೆಯಲ್ವಾ, ಈ 4 ವೈರ್ನು ಸೇರಿಸಿ ನಾವು ಒಂದು ನಾರ್ಮಲ್ ಆಗಿ ನಾಟ್ ಹಾಕೋಬೇಕಾಗುತ್ತೆ.
ನೋಡಿ ಹೀಗೆ. ಇವಾಗ ನೋಡಿ ಇದಾದ್ಮೇಲೆ ಇಲ್ಲಿದೆಯಲ್ವಾ, ಈ 2 ಕಲರ್ ವೈರು ಅಂದ್ರೆ 4 ವೈರ್ನ ತಗೊಂಡು ನಾವು ನಾಟ್ ಹಾಕೋಬೇಕು. ಇಲ್ಲಿ ನಾನು ಉಲ್ಟಾ ನಾಟ್ ಹಾಕೊಳ್ತಾ ಇದ್ದೀನಿ, ಅವಾಗಲೇ ಹೇಳ್ದಂಗೆ ಉಲ್ಟಾ ನಾಟ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಹೀಗೆ. ಈಗ ಮತ್ತೆ ಈ 4 ವೈರ್ನ ತಗೋಬೇಕು, ಡಾರ್ಕ್ ಕಲರ್ ವೈರು 4 ವೈರ್ನ ತಗೊಂಡು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಮತ್ತೆ ನೋಡಿ ಈ ಕಡೆನೂ ಅಷ್ಟೇ ಈ 4 ವೈರ್ನ ತಗೋಬೇಕು. ಈ 4 ವೈರ್ ತಗೊಂಡು ನಾರ್ಮಲ್ ಆಗಿ ನಾವು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಈ 4 ವೈರ್ನ ತಗೋಬೇಕು. ಈ 4 ವೈರ್ನ ತಗೊಂಡು ನಾಟ್ ಹಾಕೋಬೇಕು. ಹೀಗೆ. ನೋಡಿ ಹೀಗೆ. ಇವಾಗ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ಡಿಸೈನ್ನ. ನೋಡಿ ಇಲ್ಲಿ ಸೆಂಟ್ರಲ್ಲಿ 4 ವೈರ್ ಇದೆ ಅಲ್ವಾ, ಈ ಕಡೆ 2 ಈ ಕಡೆ 2 ವೈರು. ಫಸ್ಟು ಈ ವೈರ್ನ ತಗೋಬೇಕು. ಈ ವೈರ್ನ ತಗೊಂಡು ಈ 2 ವೈರನ್ನು ಪೈಪಿಂಗ್ ಕೊಡಬೇಕು. ಹೀಗೆ. ನೋಡಿ ಹೀಗೆ. ಈಗ ಈ ವೈರ್ ತಗೋಬೇಕು. ಸೆಂಟ್ರಲ್ಲಿ ಇನ್ನೊಂದು ವೈರ್ ಇರುತ್ತಲ್ಲ, ಆ ವೈರ್ನ ತಗೊಂಡು ಮತ್ತೆ ಇದೇ 2 ವೈರ್ನ ತಗೊಂಡು ಪೈಪಿಂಗ್ ಮಾಡ್ಕೋಬೇಕು. ಹೀಗೆ. ಈಗ 2 ವೈರ್ ಆಯ್ತಲ್ವಾ, ಈಗ ಈ ಕಡೆ ಸೈಡಲ್ಲಿರೋ ವೈರ್ನ ತಗೋಬೇಕು. ನೋಡಿ ಫಸ್ಟ್ ವೈರ್ನ ತಗೊಂಡು ಈ 2 ವೈರನ್ನು ಪೈಪಿಂಗ್ ಮಾಡ್ಕೋಬೇಕು. ಮತ್ತೆ ಅದರ ಪಕ್ಕದಲ್ಲಿರೋ ವೈರ್ನ ತಗೊಂಡು ಪೈಪಿಂಗ್ ಮಾಡ್ಕೋಬೇಕು. ಮತ್ತೆ ನೋಡಿ ಸೆಂಟ್ರಲ್ಲಿ ಇನ್ನೊಂದು ವೈರ್ ಇದೆಯಲ್ಲ, ಈ ವೈರ್ನ ತಗೊಂಡು ಈ 2 ವೈರನ್ನು ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ 4 ವೈರ್ನ ತಗೋಬೇಕು. ಇಲ್ಲೊಂದು ಉಲ್ಟಾ ನಟ್ನ ಹಾಕೊಳ್ತಾ ಇದ್ದೀನಿ.
ಇದಾದ್ಮೇಲೆ ಮತ್ತೆ ಈ 4 ವೈರ್ನ ತಗೊಂಡು ನಾರ್ಮಲ್ ಆಗಿ ನಾಟ್ ಹಾಕೊಳ್ತಾ ಇದ್ದೀನಿ. ಮತ್ತೆ ನೋಡಿ ಈ 4 ವೈರ್ನ ತಗೊಳ್ತೀನಿ, ನಾರ್ಮಲ್ ಆಗಿ ನಾಟ್ ಹಾಕೊಳ್ತೀನಿ. ಮತ್ತೆ ಈ 4 ವೈರು ನೋಡಿ ಹೀಗೆ. ನೋಡಿ ಇವಾಗ ಈ ಸೆಂಟ್ರಲ್ ಇದೆಯಲ್ಲ, ಈ ಸೆಂಟ್ರಲ್ 2 ವೈರ್ ಬರುತ್ತೆ ನೋಡಿ. ಈ 2 ವೈರ್ನ ತಗೊಂಡು ಒಂದು ಮಣಿನ ಪೋಣಿಸ್ಕೊಳ್ತೀನಿ. ನೋಡಿ ಹೀಗೆ. ಇವಾಗ ಈ ವೈರ್ನ ತಗೊಳ್ತೀನಿ ನೋಡಿ. ಈ ನಾಟಲ್ ಬಂದಿದೆಯಲ್ಲ, ಮೊದಲನೇ ವೈರ್ನ ತಗೊಂಡು ಪಕ್ಕದಲ್ಲಿರೋ 2 ವೈರ್ನು ಪೈಪಿಂಗ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ. ಈಗ ಈ ಕಡೆ ಇರೋ ವೈರು ನೋಡಿ. ಇದಾದ್ಮೇಲೆ ಈ ವೈರ್ನ ತಗೋಬೇಕು. ಈ ವೈರ್ನ ತಗೊಂಡು ಈ 2 ವೈರ್ನ ಪೈಪಿಂಗ್ ಮಾಡ್ಕೋಬೇಕು. ಮತ್ತೆ ನೋಡಿ ಈ ವೈರ್ನ ತಗೋಬೇಕು. ಈ ವೈರ್ನ ತಗೊಂಡು ಈ 2 ವೈರ್ನ ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ಸೆಂಟ್ರಲ್ಲಿ ನಮಗೆ 4 ವೈರ್ ಬಂದಿದೆ. ಈ 4 ವೈರ್ನ ತಗೊಂಡು ನಾನು ಇಲ್ಲಿ ನಾರ್ಮಲ್ ಆಗಿ ನಾಟ್ ಹಾಕೊಳ್ತೀನಿ. ನೋಡಿ ಹೀಗೆ.
ಇವಾಗ ಈ ಕಡೆ ಇರೋ ವೈರ್ನ ತಗೊಂಡು ಉಲ್ಟಾ ನಾಟ್ ಹಾಕೊಳ್ತೀನಿ. ಮತ್ತೆ ನೋಡಿ ಈ 4 ವೈರ್ನ ತಗೊಂಡು ಒಂದು ನಾಟ್ ಹಾಕೊಳ್ತೀನಿ. ಹೀಗೆ ಅದೇ ರೀತಿ ಈ ಕಡೆ ಸೈಡಲ್ಲೂ ಹಾಕೋಬೇಕು. ಇವಾಗ ನೋಡಿ ಇದನ್ನ ಯಾವ ರೀತಿ ಹಾಕೋದು ಅಂತ ನೋಡಿದ್ರಿ ಅಲ್ಲ, ಇದೇ ರೀತಿ ಸೇಮ್ ಡಿಸೈನು ಇದೇ ತರನೇ ಹಾಕೋಬೇಕು. ನಮಗೆ ಎಷ್ಟು ಲೆಂತ್ ಅಲ್ಲಿ ಬೇಕು, ನಿಮ್ಮನೆ ಬಾಕ್ಲು ಎಷ್ಟು ಲೆಂತ್ ಅಲ್ಲಿ ಇದೆ ನೀವು ಅಷ್ಟು ಲೆಂತ್ ಅಲ್ಲಿ ಪಟಿನ ಹಾಕೋಬೇಕಾಗುತ್ತೆ. ಇವಾಗ ನನಗೆ ಎಷ್ಟು ಲೆಂತ್ ಅಲ್ಲಿ ಬೇಕು, ನಾನು 40 ಇಂಚು ಲೆಂತ್ ಅಲ್ಲಿ ಹಾಕೊಳ್ತೀನಿ, 40 ಇಂಚು ಉದ್ದ ಹಾಕೊಳ್ತೀನಿ. ಸೊ ನಾನು 40 ಇಂಚು ಉದ್ದ ಹಾಕೊಂಡು ಇದನ್ನ ಫಿನಿಶಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇವಾಗ ನನ್ಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ನಾನು ಅಷ್ಟು ಲೆಂತ್ ಅಲ್ಲೂ ಹಾಕೊಂಡು ತೋರಿಸ್ತೀನಿ ಫಿನಿಶಿಂಗ್ ಯಾವ ರೀತಿ ಮಾಡ್ಕೋಬೇಕಂತ. ಇವಾಗ ನೋಡಿ ನನ್ಗೆ ಇದು ಎಷ್ಟು ಲೆಂತ್ ಅಲ್ಲಿ ಬೇಕು ನಾನು ಅಷ್ಟು ಲೆಂತ್ ಅಲ್ಲೂ ಹಾಕೊಂಡಿದ್ದೀನಿ. ಸೊ ನೋಡಿ ಟೋಟಲ್ ಆಗಿ ನಾನು 40 ಇಂಚು ಉದ್ದದಲ್ಲಿ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಫಿನಿಶಿಂಗ್ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ನೋಡಿ ನನ್ಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ನಾನು ಅಷ್ಟು ಲೆಂತ್ ಅಲ್ಲಿ ಹಾಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ನೋಡಿ ಇಲ್ಲಿ ಒಂದೊಂದು ನಾಟ್ ಬಂದ್ರೆ ಇಲ್ಲಿ 2 ನಾಟ್ ಬಂದಿದೆ. ಇವಾಗ ಇಲ್ಲೂ ನಾವು ಸೇಮ್ ಅದೇ ರೀತಿ ಹಾಕೊಳ್ಬೇಕು. ನೋಡಿ ಈ 4 ವೈರ್ನ ತಗೊಂಡು ನಾವು 2 ನಾಟ್ ಹಾಕೊಳ್ಬೇಕಾಗತ್ತೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಡಿಸೈನ್ ತಗೊಳ್ತೀವಿ ಎಂಡಿಂಗ್ ಅಲ್ಲೂ ಅದೇ ರೀತಿ ಬರಬೇಕು, ಅವಾಗ ಚೆನ್ನಾಗಿ ಕಾಣೋದು. ಸೊ ನೋಡಿ ಇಲ್ಲಿ 2 ನಾಟ್ ಆಯ್ತು. ಇವಾಗ ಇಲ್ಲಿ 2 ನಾಟ್ ಹಾಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಇದು ಕಂಪ್ಲೀಟ್ ಆಯ್ತು. ಇವಾಗ ನೋಡಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಜಾಯಿನ್ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರಾ ಪೀಸ್ ತಗೊಂಡಿ ಅಲ್ವಾ, ಎಂಡಿಂಗ್ ಅಲ್ಲೂ ನಾವು ಎಕ್ಸ್ಟ್ರಾ ಪೀಸ್ ನ ತಗೋಬೇಕಾಗುತ್ತೆ. ನೋಡಿ ಹೀಗೆ ಇಟ್ಕೊಂಡು ಇದನ್ನ ನೋಡ್ಕೋಬೇಕು ನೀವು. ಇದು ನಾವು ಮಳೆಗೆ ಹಾಕೋದಕ್ಕೆ ಅಂತ ಲೂಪ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ನೋಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ನೀವು ಯಾವ ಕಡೆ ಹಾಕಿರ್ತೀರಾ. ನೋಡಿ ನಾನು ಬಲಗಡೆನೆ ಹಾಕಿದೀನಿ, ಇಲ್ಲೂ ನಾನು ಬಲಗಡೆನೆ ಇಟ್ಕೊಳ್ತಾ ಇದೀನಿ. ಇದು ಕೆಳಭಾಗದಲ್ಲಿ ಬರುತ್ತೆ. ಸೊ ನೀವು ಒಂದ್ ಸೈಡ್ ಇದು ಮೇಲ್ಭಾಗದಲ್ಲಿ ಒಂದ್ ಸೈಡ್ ಇದು ಕೆಳಭಾಗದಲ್ಲಿ ಹಾಕ್ಬಿಟ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ನಾನು ಇದು ಬಲಭಾಗದಲ್ಲಿ ಬರೋ ರೀತಿನೇ ಇಟ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಪ್ರತಿಯೊಂದು ವೈರುನು ಒಂದೊಂದ್ ಸರಿ ನಾವು ಪೈಪಿಂಗ್ ನ ಮಾಡ್ಕೋಬೇಕಾಗುತ್ತೆ. ಈ ಎಕ್ಸ್ಟ್ರಾ ತಗೊಂಡಿರೋ ವೈರಿಗೆ ನೋಡಿ ಹೀಗೆ ಒಂದೊಂದೇ ಸರಿ ಪೈಪಿಂಗ್ ನ ಮಾಡ್ಕೋಬೇಕು. ಮಾಡ್ಕೊಂಡು ಇವಾಗ ಇದನ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಫುಲ್ ಟೈಟ್ ಮಾಡ್ಕೋಬೇಕು. ಹೀಗೆ ಟೈಟ್ ಮಾಡ್ಕೊಂಡು ನೋಡಿ ಇಲ್ಲಿ ನಾವು ನಾರ್ಮಲ್ ಆಗಿ ನಾಟ್ ಹಾಕೊಳ್ಬೇಕು. ಹೀಗೆ ನೋಡಿ ಹೀಗೆ. ಈಗ ಈ ಕಡೆ ಇರೋ 4 ವೈರ್ನ ತಗೊಂಡು
ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ. ಈಗ ಈ ಕಡೆ ಇರೋ 4 ವೈರ್ನ ತಗೊಂಡು ಪೈಪಿಂಗ್ ಮಾಡಿಕೊಂಡು ನಾಟ್ ಹಾಕೋಬೇಕು. ಇದು ಲಾಸ್ಟ್ ನಟ್, ಇದೊಂದು ಹಾಕೊಂಡ್ರೆ ನಮಗೆ ಕಂಪ್ಲೀಟ್ ಆಗುತ್ತೆ. ನೋಡಿ ಹೀಗೆ ಇಟ್ಕೊಂಡು ಹೀಗೆ ಹೇಳಿದ್ರೆ ಬರುತ್ತೆ. ಸೊ ನೋಡಿ ಇವಾಗ ಇದನ್ನು ನಾವು ಜಾಯಿನ್ ಮಾಡ್ಕೊಂಡಿದ್ದಾಯ್ತು. ಇಲ್ಲಿ ನಮಗೆ ಸ್ಟಿಫಾಗಿ ಕೂತ್ಕೋಬೇಕಲ್ವಾ, ಹಾಗಾಗಿ ಇಲ್ಲಿ ಮತ್ತೆ ನಾನು 1 ಲೈನ್ ಹಾಕ್ಕೊಳ್ತೀನಿ, ಮತ್ತೆ 2 ಲೈನ್ ಹಾಕ್ಕೊಳ್ತೀನಿ ನಾನು. ಸೆಕೆಂಡ್ ಲೈನ್ ಹಾಕೋಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿರೋ 2 ವೈರ್ ಬಿಡಬೇಕು, ಲಾಸ್ಟ್ ಅಲ್ಲಿರೋ 2 ವೈರ್ನ ಬಿಟ್ಟು ಈ ನಾಟಲ್ಲಿ ಬಂದಿರೋ 2 ವೈರ್, ಈ ನಾಟಲ್ಲಿ ಬಂದಿರೋ 2 ವೈರ್ನ ತಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ಇನ್ನೊಂದು ಲೈನ್ ಹಾಕೊಳ್ಳೋಣ. ನೋಡಿ ಇವಾಗ ಫಸ್ಟ್ 2 ಲೈನ್ ಬಿಟ್ಟಿದ್ವಲ್ಲ, ಅದು ಸೇರಿಸ್ಕೊಂಡು ನಾವು ನಾಟ್ ಹಾಕೋಬೇಕು. ನೋಡಿ ಇವಾಗ ನಮ್ಗೆ ಕಂಪ್ಲೀಟ್ ಆಗಿದೆ. ಸೊ ಇದು ಹಿಂಭಾಗಕ್ಕೆ ನೋಡಿ ಹೀಗೆ ಬರುತ್ತೆ. ಇವಾಗ ಪಟ್ಟಿ ಕಂಪ್ಲೀಟ್ ಆಗಿದೆ. ಇದು ಎಕ್ಸ್ಟ್ರಾ ಇದೆಯಲ್ಲ ವೈರು, ಈ ಎಕ್ಸ್ಟ್ರಾ ಇರೋ ವೈರ್ನ ನಾನು ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ನೀವು ಕಟ್ ಮಾಡ್ಕೋಬಹುದು. ನಾನೊಂದು ಇಷ್ಟಿಷ್ಟು ವೈರ್ನ ಬಿಟ್ಟು ಕಟ್ ಮಾಡ್ಕೊಳ್ತೀನಿ.
ನೋಡಿ ಹೀಗೆ ನೋಡಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾವು ಇಲ್ಲಿ ನೋಡಿ ಹೀಗೆ ಇಟ್ಕೋಬೇಕು. ನೀಟಾಗಿ ಹೀಗೆ ಇಟ್ಕೊಂಡು ನೋಡಿ ಹೀಗೆ ಸ್ವಲ್ಪ ಮೆಲ್ಟ್ ಮಾಡಬೇಕು. ವೈರ್ನ ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ಜಾಯಿನ್ ಮಾಡಬೇಕು. ವೈರ್ ತುಂಬ ಬಿಸಿ ಇರುತ್ತೆ, ಸೊ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಇದು ನೈಲಾನ್ ವೈರ್ ಆಗಿರೋದ್ರಿಂದ ಬೇಗನೂ ಮೆಲ್ಟ್ ಆಗುತ್ತೆ, ತುಂಬಾನು ಬಿಸಿ ಇರುತ್ತೆ. ಸೊ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳೋರು ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ನೋಡಿ ಹೀಗೆ ಇವಾಗ ನಮಗಿದು ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಬೇಕಾದ್ರೆ ಸೂಜಿಗೆ ಒಂದು ಸ್ವಲ್ಪ ದಾರ ಏರಿಸ್ಬಿಟ್ಟು ಇದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬಹುದು. ಈ ಕಡೆಯಿಂದ ಈ ಕಡೆಗೆ ಸ್ಟಿಚ್ ಮಾಡ್ಕೊಂಡ್ರು ಇನ್ನೂ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ಇವಾಗ ಪಟ್ಟಿ ಪೂರ್ತಿಯಾಗಿ ನಮಗೆ ರೆಡಿ ಆಗಿದೆ. ನೋಡಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ ನಾನಿಲ್ಲಿ ಟೋಟಲ್ ಆಗಿ 29 ಮಣಿ ಬರೋ ರೀತಿ ಹಾಕೊಂಡಿದ್ದೀನಿ. ಸೊ ಇದು 40 ಇಂಚು ಕರೆಕ್ಟ್ ಆಗಿ ಬಂದಿದೆ ನನಗೆ ನೋಡಿ. ಸೊ ಫೈನಲಿ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಪಟ್ಟಿ. ಇದು ಹೊಸ ಡಿಸೈನು, ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗೂ ಕಾಣಿಸುತ್ತೆ ನಾವ್ ಈ ರೀತಿ ಪಟ್ಟಿ ಹಾಕೊಂಡ್ರೆ. ಸೊ ತೋರಣಕ್ಕೆ ಪಟ್ಟಿ ಹಾಕೊಳ್ಳೋ ಅಂತವ್ರು ಈ ರೀತಿ ಪಟ್ಟಿನ ಟ್ರೈ ಮಾಡ್ಬೋದು. ಬೇಗನೂ ಹಾಕೋಬಹುದು, ಈಸಿ ಕೂಡ. ಮತ್ತೆ ಡಿಸೈನ್ ಸಿಂಪಲ್ ಆಗಿದ್ರು ತುಂಬಾ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಕ್ರಮ್ ವೈರ್ನ ಉಪಯೋಗಿಸ್ಕೊಂಡು ತೋರಣದ ಪಟ್ಟಿನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.